ಯಾಕ್ರಿ ಅಷ್ಟೊಂದು ಕೋಪದಲ್ಲಿದ್ದೀರಾ? ಈಗ ಏನಂತದಾಗಿದೆ? ಅದಕ್ಕೆ ನಾನು ಜಮೀನ್ ಮಾರಲ್ಲ ಅಂತ ಹೇಳಿದ್ದು. ಏನೋ 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ಪ್ರಾಜೆಕ್ಟ್ ಮಾಡಕ್ ಹೊರಟ್ರೆ ಮತ್ತೆ ಇವಳ ಹೆಸರು ಬಂದು ಬಿದ್ದಿದೆ. ಎಲ್ಲೋ ಕಣ್ಮರಿಯಾಗಿರೋಳು ಮಧ್ಯ ಹೇಗ್ರಿ ಬರ್ತಾಳೆ? ಅದೇನಂತ ಬಿಡಿಸಿ ಹೇಳ್ಬಾರ್ದಾ? ಲಲಿತಾ, ಜಯಂತು ವಂಶವೃಕ್ಷ ತಗ್ಸಿದಾನಂತೆ, ಅದರಲ್ಲಿ ಈ ಮಹಾತಾಯಿ ಹೆಸರಿದೆಯಂತೆ. ಅದಕ್ಕೆ ಇವಳನ್ನ ಕರ್ಕೊಂಬಂದು ಸೈನ್ ಮಾಡಿಸ್ಬೇಕಂತೆ. ನನ್ನ ಪ್ರಾಣ ಹೋದ್ರು ಸರಿ, ನಾನು ಅವಳ ಮನೆ ಬಾಗಿಲಿಗೆ ಹೋಗಿ ಸೈನ್ ಮಾಡೋದಕ್ಕೆ ಕೇಳಲ್ಲ. ಅಯ್ಯೋ ಬಿಡ್ತು ಅನ್ರಿ, ಏನ್ ಮಾತು ಅಂತ ಆಡ್ತೀರಾ? ಇನ್ನೇನ್ ಲಲಿತಾ, ನಮ್ಮ ಅವಳ ಸಂಬಂಧ ಕಳೆದೋಗಿ ಎಷ್ಟೋ ವರ್ಷ ಆಗಿದೆ. ನಮ್ಮ ಮನೆ ಮಾನ ಬರೀತಿ ತೆಗೆದು ಹಾಕೋದು ಅವಳ ಮನೆ ಹತ್ರ ಹೋಗಿ ಸೈನ್ ಹಾಕು ಅಂತ ಕೇಳ್ಬೇಕಾ? ಇದು ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಹೋಗ್ಲಿ ಬಿಡಿ, ನೀವು ಹೋಗಕ್ಕಾಗದೇ ಇದ್ರೆ ನಾನೇ ಹೋಗಿ ಅವಳನ್ನ ಕರ್ಕೊಂಡ್ಬಂದು ಒಂದು ಸೈನ್ ಮಾಡಿಸ್ಬಿಡ್ತೀನಿ. ಓಹೋ, ನೀನು ಅವಳ ಮನೆ ಬಾಗ್ಲಿಗೆ ಹೋಗ್ತೀಯೋ? ನನ್ನ ಹೇಳ ತಟ್ಕೊಂಡು ಹೋಗು. 4 ಜನಕ್ಕೆ ಒಳ್ಳೇದಾಗ್ಲಿ ಅನ್ಕೊಂಡಿದ್ ನಿಜ. ಈ ವ್ಯವಹಾರದಲ್ಲಿ ಮಧ್ಯೆ ಅವಳ ಹೆಸರು ಬರೋದಾದ್ರೆ ಈ ವ್ಯವಹಾರನೇ ಬೇಕಾಗಿಲ್ಲ. ಜಮೀನ್ ಖಾಲಿ ಬಿದ್ದಿರ್ಲಿ. ನೋಡು, ಇದನ್ನ ಮೀರಿ ನೀನೇನಾದ್ರೂ ಕದ್ದು ಮುಚ್ಚಿ ಅವಳ ಮನೆ ಬಾಗಿಲಿಗೆ ಹೋದ್ರೆ ಲಕ್ಷ್ಮಿ, ಈಗ ಹೇಗಿದೆಯಾ? ಸ್ವಲ್ಪ ಕಮ್ಮಿ ಆಯ್ತಾ? ಮಾವ, ಡಾಕ್ಟರ್ ಏನು ಹೇಳಿದ್ರು? ಅವಳಿಗೆ BP ಸ್ವಲ್ಪ ಲೋ ಆಗಿ ಹೀಗಾಯ್ತಂತಮ್ಮ. ಚೆನ್ನಾಗಿ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಅತ್ತೆ, ಇನ್ಮೇಲೆ ಮನೆ ಜವಾಬ್ದಾರಿನೆಲ್ಲ ನನಗೆ ಬಿಟ್ಟು ನೀವು ಆರಾಮಾಗಿ ರೆಸ್ಟ್ ತಗೊಳ್ಳಿ. ನಾನೆಲ್ಲ ನೋಡ್ಕೊಂಡು ಹೋಗ್ತೀನಿ ಅತ್ತೆ. ಅಯ್ಯೋ, ಅದು ಹೇಗಮ್ಮ ಆಗತ್ತೆ ವೀಣಾ? ನಾನು ಕೆಲಸ ಮಾಡದೆ ಹೋದ್ರೆ ಕೈ ಕಟ್ಟಾಗ್ದಾಗತ್ತೆ. ಸರಿ ಅಮ್ಮ, ಆದರೆ ನೀನು ಪೂರ್ತಿ ಹುಷಾರಾಗೋವರೆಗೂ ನೀನೇನು ಕೆಲಸ ಮಾಡೋ ಹಾಗಿಲ್ಲ. ಮನೆ ಕೆಲಸ ಏನೇ ಇದು ನಾನು ಅದಕ್ಕೆ ನೋಡ್ಕೋತೀವಿ. ನೀನು BP ಲೋ ಆಗಿರೋದು ಕೇಳಿದ ತಕ್ಷಣ ನನಗೆ ತುಂಬ ಭಯ ಆಗ್ತಿದೆ ಅಮ್ಮ. ಈ ರೀತಿ ಆಗೋದಕ್ಕೆ ನೀನು ಏನಮ್ಮ ಯೋಚನೆ ಮಾಡ್ತಿದ್ದೆ? ನಿನ್ ಬಗ್ಗೆನೇ ಭಾವನಾ. ಅಲ್ಲ, ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಾ ಇದ್ದೆ. ಕೆಲವೊಂದ್ಸಾರಿ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು ಅಂತ ಸುಳ್ಳು ಹೇಳ್ತಾರೆ. ಆದ್ರೆ ಹೆತ್ತು ಮಕ್ಕಳು ಅಪ್ಪ ಅಮ್ಮನ ಹತ್ರ ಹೇಳೋಕ್ಕಾಗದೆ ಇರೋ ತಪ್ಪು ಮಾಡಿದ್ರೆ ಹೇಗೆ ಯೋಚನೆ ಮಾಡದೆ ಇರಕ್ಕಾಗತ್ತೆ ಹೇಳು? ಅಮ್ಮ, ಏನಮ್ಮ ಮಾತಾಡ್ತಿದ್ಯಾ? ಯಾರಂತ ತಪ್ಪು ಮಾಡಿದ್ರು? ನೀನೇ ಭಾವನಾ. ಕೊರಳಲ್ಲಿ ತಾಳಿ ಕಟ್ಟಿಸ್ಕೊಂಡು ಅದನ್ನ ನನ್ನ ಹತ್ರ ಹೇಳ್ದೆ ಮುಚ್ಚಿಟ್ಟಿದ್ಯಲ್ಲ. ಈ ವಿಷಯ ನಿಮ್ಮ ಅಪ್ಪನ್ಗೆ ಹೇಳೋಣ ಅಂದ್ರೆ ಅವ್ರಿಗೆಲ್ಲ ಅನಾಹುತ ಆಗುತ್ತೋ ಅಂತ ಭಯ ಆಗ್ತಿದೆ. ನೋಡಿದ್ರಾ ಮತ್ತೆ ಏನೋ ಯೋಚನೆ ಮಾಡೋಕೆ ಶುರು ಮಾಡಿದ್ರಿ ಅತ್ತೆ. ನಾವೆಲ್ಲರೂ ಇರೋವಾಗಲೇ ಇಷ್ಟು ಯೋಚನೆ ಮಾಡ್ತೀರಾ ಅಂದರೆ ನಾವ್ಯಾರೂ ಇಲ್ಲದೆ ಇರೋವಾಗ ಇನ್ನು ಎಷ್ಟು ಯೋಚನೆ ಮಾಡ್ತೀರಾ ನೀವು? ಅತ್ತೆ, ನೀವು ಒಳಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ. ನಾನು ಜ್ಯೂಸ್ ತೊಗೊಂಬರ್ತೀನಿ. ಮಾವ, ಅತ್ತೆನ ಸ್ವಲ್ಪ ರೂಮಿಗೆ ಕರ್ಕೊಂಡು ಹೋಗಿ. ಆಯ್ತು. ಅಮ್ಮ, ಹುಷಾರು. ಲಕ್ಷ್ಮಿ, ಏನದು ಮಕ್ಕಳು ತಪ್ಪು ಮಾಡ್ತಾರೆ, ಹೇಳ್ಕೊಳಕ್ಕಾಗ್ತದೆ ಸುಳ್ಳು ಹೇಳ್ತಾರೆ ಅಂತ ಏನೋ ಒಗಟೊಗಟಾಗಿ ಭಾವನ ಜೊತೆ ಮಾತಾಡ್ತಿದ್ದಲ್ಲ, ಏನು? ಅಕ್ಕ ಫೋನ್ ಮಾಡಿ ನಿಮ್ಮ ಆಸ್ಪತ್ರೆಗೆ ಹೋಗಿದ್ದೀರಾ ಅಂತ ಹೇಳಿದ್ಲು. ನನಗೆ ಹೇಳಿದ್ರೆ ನಾನೇ ಕರ್ಕೊಂಡು ಹೋಗ್ತೀನಿಲ್ವೇ? ನಾನು ಇಷ್ಟು ಬೇಗ ನಿಮಗೆ ಬೇಡವಾಗ್ಬಿಟ್ನೆ? ಹಾಗೆಲ್ಲ ಏನೂ ಇಲ್ಲಪ್ಪ, ನನ್ಗೇನು ಆಗಿಲ್ಲ. ಅವತ್ತು ರಾತ್ರಿ ತಲೆ ಸುತ್ತ ಬಂದಿದ್ದಕ್ಕೆ ಎಲ್ಲರೂ ಗಾಬರಿ ಆದ್ರು. ನಾನು ಆಸ್ಪತ್ರೆಗೆ ಬರಲ್ಲ ಅಂದ್ರು ಕರ್ಕೊಂಡು ಹೋಗಿ ತೋರಿಸ್ಕೊಂಡ್ಬಂದ್ರು ಅಷ್ಟೇ. ಲಕ್ಷ್ಮತೆ, ನೀವೇನೋ ಚಿಂತೆ ಮಾಡ್ತಿರೋದಕ್ಕೆ ಹಿಂಗೆಲ್ಲ ಆಯ್ತಾ ಇರೋದು. ಅದೇನು ಚಿಂತೆ ಮಾಡ್ತಿದ್ದೀರಾ? ನಿನಗೆ ಗೊತ್ತಿಲ್ಲದೆ ಇರೋದು ಏನಿದೆ ಸಿದ್ದು? ನನಗೆ ಭಾವನಂದೇ ಚಿಂತೆ. ಅವಳ ಸಮಸ್ಯೆ ಬಗೆಹರಿದ್ರೆ ನಾನು ಮೊದಲಿನ ಥರ ಇರ್ತೀನಿ. ಆದರೆ ಅದಾಗ್ತಿಲ್ವಲ್ಲ, ಅದೇ ಚಿಂತೆ.
ಸಿದ್ದು, ನೀನ್ ಅವಳ ಹತ್ರ ಮಾತಾಡಿದ್ಯಾ? ತಪ್ಪು ತಿಳ್ಕೊಬಿಡಿ ಲಕ್ಷ್ಮತೆ. ಇಂಥ ವಿಷಯನ ನಾನು ಮಾತಾಡೋದಕ್ಕಿಂತ ನೀವೇ ಅವ್ರ ಹತ್ರ ಮಾತಾಡಿದ್ರೆ ಚೆನ್ನಾಗಿರ್ತೈತೆ ಅನ್ನಿಸ್ತೈತೆ. ಗಟ್ಟಿ ಮನ್ಸು ಮಾಡಿ ನೀವೇ ಕೇಳ್ಬಿಡಿ ಲಕ್ಷ್ಮತೆ. ಮಗಳಾಗಿ ಅವಳೇ ನನ್ನ ಹತ್ರ ಏನು ಹೇಳ್ಕೊಳ್ಳಿಲ್ಲ ಅಂದ್ಮೇಲೆ ನಾನಾಗ ಹೋಗಿ ಕೇಳಿದ್ರೆ ಏನು ಹೇಳ್ತಾಳೆ ಸಿದ್ದು? ತಾಯಿಯಾಗಿ ಕೇಳೋದ್ ಕಷ್ಟ, ಆದ್ರೆ ನೀನ್ ಅವಳ ಸ್ನೇಹಿತನಾಗಿ ಕೇಳ್ಬೋದಲ್ವಾ? ಯಾರ ಹತ್ರ ಮುಚ್ಚಿಟ್ರು ಸ್ನೇಹಿತರ ಹತ್ರ ವಿಷಯ ಮುಚ್ಚಿಡೋದಿಲ್ಲ. ಅದಕ್ಕೆ ನಿನ್ನ ಹತ್ರ ಹೇಳ್ತಾ ಇದ್ದೀನಿ. ಭಾವನಂಗ್ ಗೊತ್ತಿಲ್ದೆ ತಾಳಿ ಕಟ್ಟಿದ್ಯಾರು, ಇದೆಲ್ಲ ಹೇಗಾಯ್ತು ಅಂತ ಗೊತ್ತಾದ್ರೆ ಸಾಕಪ್ಪ. ಎಲ್ಲ ತಪ್ಪು ನನ್ನಿಂದಾನೇ ಆಗಿದ್ಮ್ಯಾಕೆ ನಾನು ಹೋಗಿ ಹೆಂಗ್ ಕೇಳಲಿ? ನಿಮ್ಗೆ ಅವ್ರ ಕುತ್ತಿಗೆಯಲ್ಲಿ ತಾಳಿ ಅದೇ ಅನ್ನೋದು ಹೇಗೆ ಗೊತ್ತಿದ್ಯೋ ಅವ್ರಿಗೂ ಅಷ್ಟೇ ಗೊತ್ತಿರೋದು. ಇವತ್ತು ನಿಮ್ಮಿಬ್ಬರು ನೋವಿಗೆ ನಾನೇ ಕಾರಣ ಆಗಿದ್ದೀನಿ. ನೀವಿದ್ರೆ ಇಷ್ಟೊಂದು ಮನಸ್ಸು ಕಚ್ಕೊಂಡು ನೋವು ಪಡ್ತಿರೋದನ್ನ ನನ್ನಿಂದ ನೋಡಕ್ ಆಗ್ತಿಲ್ಲ ಲಕ್ಷ್ಮತೆ. ಸಿದ್ದು, ಏನಪ್ಪ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಲಕ್ಷ್ಮತೆ. ಈಗ ಭಾವನಾ ಮೇಡಮ್ ಅವರು ಎಲ್ಲಿದ್ದಾರೆ? ಅವಳ ರೂಮಲ್ಲೇ ಇದ್ದಾಳಪ್ಪ. ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋಗ್ತಾಳೆ, ಆದ್ರೆ ದೇವಸ್ಥಾನಕ್ಕೆ ಹೋಗಿ ಮನೆಗ್ ಬಂದ್ಬಿಡ್ತಾಳೆ. ಯಾಕೆ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಯಾಕೋ ಮನ್ಸಾಗ್ತಿಲ್ಲ ಅಂತ ಸುಮ್ನಾಗ್ಬಿಡ್ತಾಳೆ. ದಿನ ಹೀಗೆ ಆಗ್ತಿದ್ಯಪ್ಪ. ನೀವೇನು ಚಿಂತೆ ಮಾಡಬೇಡಿ ಲಕ್ಷ್ಮತೆ, ನಾನು ಹೋಗಿ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ.